ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಈ ರೀತಿಯಾದ ಶೈನಿಂಗ್ ಬ್ಲೌಸ್ ಪೀಸಿಂದ ಸೂಪರಾದ ಒಂದು ಹ್ಯಾಂಡ್ ಪರ್ಸನ್ನ ಹೊಲಿಯೋದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಕ್ವಿಲ್ಟ್ ಬಟ್ಟೆಯನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದರ ವಿಡಿಯೋವನ್ನು ಕೂಡ ಹಾಕಿದ್ದೀನಿ. ಅದಕ್ಕಾಗಿ ನಾನು ಇವತ್ತು ಕ್ವಿಲ್ಟ್ ರೆಡಿ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ಲೈನಿಂಗು, ಸ್ಪಾಂಜು ಹಾಗೆ ಮೇನ್ ಕ್ಲಾತ್ ಇದನ್ನು ಹಾಕಿದ್ದೀನಿ. ಮನೆಯಲ್ಲಿ ವೇಸ್ಟ್ ಅಂತ ಇಡೋ ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಆ ಬ್ಲೌಸ್ ಪೀಸನ್ನು ಕುಂಕುಮಕ್ಕೆ ಕೊಡೋ ಬದಲು ಈ ರೀತಿ ಹ್ಯಾಂಡ್ ಪರ್ಸ್ ಆಗಿರ್ಬೋದು, ಬೇರೆ ಬೇರೆ ಡಿಫ್ರೆಂಟ್ ಪರ್ಸ್ಗಳ ಪೌಚ್ಗಳನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನಿವತ್ತು ಈಸಿಯಾಗಿ ಹೊಲಿಬೋದಾದಂಥ ಒಂದು ಹ್ಯಾಂಡ್ ಪರ್ಸನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಿ, ಯಾವ ರೀತಿಯಾಗಿ ಹೊಲಿತೀನಿ ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ 11.25 ಇಂಚು ನಾನಿಲ್ಲಿ ತಗೊಂಡಿದ್ದೀನಿ. 11.25 ಇಂಚಿದೆ, ಸಾಕಾಗತ್ತೆ. 11.25 ಇಂಚು ಉದ್ದ ಹಾಗೆ 8.25 ಇಂಚು ಅಗಲ, ಇಷ್ಟು ಬಟ್ಟೆಯನ್ನು ತಗೊಂಡಿದ್ದೀನಿ. ಈಗ ಏನು ಮಾಡ್ತೀನಪ್ಪ ಅಂತಂದರೆ 2 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊತೀನಿ. ನಾವೆಲ್ಲ 11.25 ಇಂಚು ಏನಿದೆಯಲ್ಲ ಅಲ್ಲಿ 2 ಇಂಚು ಮೇಲ್ಗಡೆಯಿಂದ 2 ಇಂಚು ಈ ಕಡೆ ಕೆಳಗಡೆ, ಎರಡೂ ಕಡೆನೂ ಕೂಡ 2 ಇಂಚುಗಳನ್ನು ನಾನು ಮಾರ್ಕನ್ನು ಮಾಡ್ಕೊತೀನಿ. ಅಲ್ಲಿ 2 ಇಂಚಿಗೆ ನಾನು ಏನು ಮಾರ್ಕ್ ಮಾಡ್ಕೊಂಡೋ ಅಲ್ಲಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಅದೇ ಇಲ್ಲಿ ಏನು ಅಳತೆ ಇದೆಯೋ 11, ಇಲ್ಲಿ 8.25 ಅದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು, ಇಲ್ಲಿ ಲೈನನ್ನು ಹಾಕಿದ್ದೀನಲ್ಲ ಅದನ್ನು ನಾವು ಕಟ್ ಮಾಡ್ಕೊಬೇಕು. ಎರಡೂ ಕಡೆಯೂ ಕೂಡ ಕಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಗ್ರ್ಯಾಂಡಾಗೂ ಕೂಡ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ನಾವಿಲ್ಲಿ ಜಿಪ್ಪನ್ನು ಹಚ್ಚಬೇಕು. ಫಸ್ಟು ನಾವು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಆನಂತರ ಹೀಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಜಿಪ್ಪನ್ನು ಸ್ಟಿಚ್ಚನ್ನು ಹಾಕಬೇಕು. ಹಾಗೆ ಇದನ್ನು ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ವಾಪಸ್ ತಿರುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲೂ ಕೂಡ ಒಂದು ಜಿಪ್ಪನ್ನು ಹಾಕಬೇಕು. ಈಗ ಜಿಪ್ಪನ್ನು ಸ್ಟಿಚ್ ಮಾಡೋದು ಕೂಡ ತೋರಿಸ್ತೀನಿ. ಕೆಲವೊಬ್ಬರು ನೀವು ಸ್ಟಿಚ್ ಮಾಡೋದನ್ನೇ ತೋರಿಸಿ ಅಂದ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರು, ಅದಕ್ಕಾಗಿ ಇಲ್ಲಿ 8.25 ಇಂಚ್ ಏನಿದೆಯಲ್ಲ ಅದನ್ನು ಈಗ ನಾವು ಸ್ಟಿಚ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡೋದು ಅಂದರೆ ನಾನು ಸ್ಟ್ರೈಟ್ ಲೈನ್ ಇರುತ್ತಲ್ಲ ಅದಕ್ಕಾಗಿ ಇಷ್ಟು ದಿನ ತೋರಿಸ್ತಿರ್ಲಿಲ್ಲ. ಇದೊಂದು ಪರ್ಸನ್ನ ತೋರಿಸ್ತೀನಿ, ಮತ್ತು ಸ್ಟಿಚ್ ಮಾಡಲಿಕ್ಕೆ ಹೋದರೆ ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಹೀಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳಿರ್ತೀನಿ. ಈಗ ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಸ್ಟಿಚ್ ಮಾಡಿದ ರೀತಿಯಲ್ಲೇ ಈ ಕಡೆನೂ ಅಷ್ಟೇ ಇಲ್ಲೊಂದು ಜಿಪ್ಪನ್ನು ಹಚ್ಚಬೇಕು. ಇಲ್ಲಿ ಯಾವ ಪ್ರೊಸೀಜರಲ್ಲಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ಕಡೆನೂ ಕೂಡ ಮಾಡ್ಕೊಬೇಕು. ನೋಡಿ, ಎರಡು ಕಡೆನೂ ಕೂಡ ಜಿಪ್ ಹೊಲ್ಕೊಂಡು ರನ್ನರನ್ನು ಹಾಕೊಂಡ್ಬಂದಿದ್ದೀನಿ. ರನ್ನರನ್ನು ಹಾಕೋದು ಆಲ್ರೆಡಿ ತೋರಿಸಿದ್ದೀನಿ ನಾನು, ಅದಕ್ಕಾಗಿ ಏನು ರನ್ನರ್ ಹಾಕೋದು ತೋರಿಸಲಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾವು ಲೈನಿಂಗ್ ಕ್ಲಾತನ್ನು ತಗೊಂಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡ್ಕೊಬೇಕು. ಒಂದಷ್ಟು
ಮಧ್ಯಕ್ಕೆ ಅದನ್ನ ಉಲ್ಟಾ ಮಾಡ್ಕೊಳ್ಳಿಕ್ಕೆ ಒಂದು ಇಷ್ಟು ಜಾಗವನ್ನು ಬಿಟ್ಟು ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ನೋಡಿ, ಈಗ ಪೂರ್ತಿ ಹೊಲ್ದಾಯಿತು. ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಹಿಂದೆ ಮುಂದೆ ಮಾಡ್ಕೊಬೇಕು. ಪೂರ್ತಿ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಬೇಕಾದ್ರೆ ನೀವು ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನ ಬೇಕಾದ್ರೆ ಕಟ್ ಮಾಡಿಕೊಂಡು ತೆಕ್ಕೊಬೋದು. ಏನು ಜಾಸ್ತಿ ಏನು ಬಟ್ಟೆ ಇಲ್ಲ, ಅದಕ್ಕಾಗಿ ನಾನೇನು ಕಟ್ ಮಾಡೋ ಸಬರಿಗೇನು ಹೋಗ್ತಾ ಇಲ್ಲ. ನೋಡಿ, ಈಗ ಉಲ್ಟಾ ಪಲ್ಟಾ ಮಾಡಾಯಿತು. ಈಗ ಇದನ್ನು ಹೀಗೆ ಒಳಗಡೆ ಹಾಕ್ಕೊಂಡು ಇಡೀ ಪರ್ಸಿನ ಸುತ್ತ ಬರೋ ರೀತಿಯಲ್ಲಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ತುದಿಯಲ್ಲಿ ನಾವು ಈಗ ಜಿಪ್ಪನ್ನು ಹಾಕಬೇಕು. ಹೀಗೆ ಬರೋ ರೀತಿಯಲ್ಲಿ ಜಿಪ್ಪನ್ನು ಹಾಕಬೇಕು. ಈ ಜಾಗದಲ್ಲಿ ನಾವು ಫಸ್ಟ್ ಜಿಪ್ಪನ್ನು ಹಾಕಬೇಕು. ನಾವು ಇಲ್ಲಿ ಡೈರೆಕ್ಟಾಗಿ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಏನಕ್ಕೆ ಅಂದರೆ ನಾವಿಲ್ಲಿ ಮೇಲ್ಗಡೆ ಏನು ದಾರ ಬಿಡೋದಿಲ್ಲ. ಒಂದು ಶಾರ್ಟಲ್ಲಿ ನಾವು ಜಿಪ್ಪನ್ನು ಹೊಲ್ಕೊಬೋದು. ಜಸ್ಟ್ ಹೀಗಿಟ್ಕೊಂಡು ಆ ಕಡೆನೂ ಕೂಡ ಹೀಗಿಟ್ಕೊಂಡು ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊತೀನಿ. ಈ ಕಡೆ ಜಿಪ್ಪನ್ನು ಹಚ್ಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆನೂ ಅಷ್ಟೇ ಜಸ್ಟ್ ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು, ಹೀಗೆ ಉದ್ದಕ್ಕೆ. ಈಗ ನೋಡಿ, ಎರಡು ಕಡೆ ಸ್ಟಿಚ್ ಮಾಡ್ಕೊಂಡು ಆಯಿತು. ನಾನು ಸ್ಟ್ರೈಟ್ ಹೊಲಿಗೆಲ್ಲ ಅಂತ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇಷ್ಟು ಆದಮೇಲೆ ಏನು ಮಾಡ್ಕೊಬೇಕು, ಹೀಗೆ ಫೋಲ್ಡ್ ಮಾಡಿಕೊಂಡು ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಬೇಕು. ಏನಕ್ಕೆ ಅಂತಂದರೆ ನಾವಿಲ್ಲಿ ಇದನ್ನು ಪೌಚನ್ನು ಹಾಕಿದ್ದೀವಲ್ಲ, ಜಿಪ್ಪನ್ನು ಹಾಕಿದ್ದೀವಲ್ಲ, ಇಲ್ಲಿ ಒಂದೇ ಪೌಚ್ ಆದಂಗೆ ಆಗಿಬಿಡುತ್ತೆ. ಇಲ್ಲೊಂದು ಸ್ಟಿಚ್ ಮಾಡಿಕೊಂಡ್ರೆ ಈ ಕಡೆ ಒಂದು ಪೌಚು ಈ ಕಡೆ ಒಂದು ಪೌಚು ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಮೇಯ್ನಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಟ್ರೈಟ್ ಲೈನ್ ಇದೆ, ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಹಾಕಿದ್ದೀನಿ ಅಂತ. ನೋಡಿ, ಮಿಡ್ಲಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ. ಆವಾಗ ನಾವು ಈ ಜಿಪ್ಪನ್ನು ಓಪನ್ ಮಾಡಿಕೊಂಡ್ರೆ ಇಷ್ಟರವರೆಗೆ ನಮಗೆ ಇಷ್ಟು ದೊಡ್ಡ ಪಾಕೆಟ್ ಸಿಗುತ್ತೆ ಈಸಿಯಾಗಿ. ಈ ಕಡೆಯೂ ಅಷ್ಟೇ ನೋಡಿ, ಇಷ್ಟು ದೊಡ್ಡ ಪಾಕೆಟು ಸಿಗುತ್ತೆ ಈಸಿಯಾಗಿ, ಚೆನ್ನಾಗೂ ಕೂಡ ಇರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ರನ್ನರನ್ನು ಫಸ್ಟ್ ಹಾಕ್ಕೊಳ್ಳೋಣ. ನೋಡಿ, ಜಿಪ್ಪಿಗೆ ರನ್ನರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಉಲ್ಟಾ ಪಲ್ಟಾ ಮಾಡ್ಕೊಳ್ಳೋಣ. ಅಂದರೆ ಸ್ಟಿಚ್ ಮಾಡಲಿಕ್ಕೆ ಸರಿ ಆಗುತ್ತಲ್ಲ, ಅದಕ್ಕಾಗಿ ನಾವು ಉಲ್ಟಾ ಪಲ್ಟಾ ಮಾಡ್ಕೊಬೇಕು. ಹಾಗೆಯೇ ನಮಗೆ ಇದಕ್ಕೆ ಏನಾದರೂ ಹ್ಯಾಂಡಲ್ ಬೇಕು ಅಂತ ಅನಿಸಿದ್ರೆ, ಅಂದರೆ ರನ್ನರ್ ಇರುತ್ತಲ್ಲ ಆ ಕಡೆ ಇಟ್ಕೊಳ್ಳಿ, ಹೊಲಿಬೇಕಾದ್ರೆ ಇದಾಗಬಾರ್ದು ಅಂತ ಅಷ್ಟೇ. ಈ ರೀತಿ ಒಳಗಡೆ ಶೋ ಪೀಸ್ ಅಂದರೆ ಹೀಗೆ ಬೆರಳಿ ಹಾಕ್ಕೊಂಡು ಹಿಡ್ಕೊಳ್ಳಿಕ್ಕೆ ಬೇಕು ಅಂತ ಅನಿಸಿದ್ರೆ ನೀವೇನು ಮಾಡ್ಬೋದು, ಹೀಗಿಟ್ಕೊಂಡು ಇಲ್ಲಿ ಒಳಗಡೆ ಹಾಕ್ಕೋಬೋದು. ನೋಡಿ, ಇದೇ ರೀತಿಯಾಗಿ ಇಲ್ಲಿ ಒಳಗಡೆ ಹಾಕಿ ಇಲ್ಲಿ ಸ್ಟಿಚ್ ಬರೋ ಜಾಗಕ್ಕೆ ಇಟ್ಟಿರ್ತೀನಿ. ಆವಾಗ ನಮಗದು ಸ್ಟಿಚ್ ಬರುತ್ತೆ.
ಒಳ್ಳೆ ಹ್ಯಾಂಡಲ್ ಆದಂಗೆ ಆಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಹೊಲಿಗೆಯನ್ನು ಹೊಲ್ಕೊತೀನಿ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ ಹೊಲ್ಕೊಂಡು ತೊಗೊಂಡು ಬರ್ತೀನಿ. ಈಗ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಜಿಪ್ಪನ್ನು ಓಪನ್ ಮಾಡಿ ಪೂರ್ತಿ ಟರ್ನ್ ಮಾಡ್ಕೊಬೇಕು. ಪೂರ್ತಿ ಟರ್ನ್ ಮಾಡಿದ್ರೆ ನಮಗೆ ಪರ್ಸ್ ಯಾವ ರೀತಿಯಾಗಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಈಸಿಯಾಗಿ ಹೀಗೆ ಮಾಡ್ಕೊಬೇಕು. ನೋಡಿ ಎಷ್ಟು ಕ್ಯೂಟ್ ಆಗಿರೋ ಟ್ರಿಬಲ್ ಜಿಪ್ಪಿನ ಪೌಚು ರೆಡಿಯಾಗಿದೆ. ಸಣ್ಣ ಪುಟ್ಟದ್ದು ಏನು ಬೇಕಾದರೂ ಕೂಡ ಹಿಡ್ಕೊಂಡು ಮಾರ್ಕೆಟಿಗೆ ಹೋಗಿ ಬರ್ಬೋದು, ಅಷ್ಟು ಚೆನ್ನಾಗಿ ಆಗಿದೆ ಮತ್ತು ಕ್ಯೂಟಾಗೂ ಕಾಣಿಸ್ತಿದೆ. ಇದನ್ನು ನಾವು ಅರಿಶಿನ ಕುಂಕುಮಕ್ಕೆ ಕೊಡೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ಹ್ಯಾಂಡಲ್ ಬಂದಿರೋದ್ರಿಂದ ಈ ರೀತಿ ಬೇಕಾದರೂ ಹಿಡ್ಕೊಂಡು ಹೋಗ್ಬೋದು. ಇದು ನಾವು ಬಂದ ಮುತ್ತೈದೆಯರಿಗೆ ಕೊಡಲಿಕ್ಕೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ್, ನಿಮ್ಮ ಹತ್ರ ಶೈನಿಂಗ್ ಬ್ಲೌಸ್ ಪೀಸ್, ಶೈನಿಂಗ್ ಪ್ಲೈನ್ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಸೂಪರಾದ ತುಂಬ ಚೆನ್ನಾಗಿ ಕಾಣುವಂತಹ ಒಂದು ಪೌಚನ್ನು ಹೊಲಿಯೋದು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ಬಂದಿದ್ದೀನಿ. ಲೈನಿಂಗ್ ಕ್ಲಾತ್, ಸ್ಪಾಂಜ್ ಮತ್ತು ಮೇನ್ ಪೀಸು ಶೈನಿಂಗ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ಇದು ನಾರ್ಮಲ್ ಅದೇ ಕಲರಿನ ಬ್ಲೌಸ್ ಪೀಸ್ ಇತ್ತು, ಅದನ್ನು ಕೂಡ ತಗೊಂಡಿದ್ದೀನಿ. ಮತ್ತು ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಶೇಪ್ ಮಾಡ್ಕೊಂಡಿದ್ದೀನಿ. ನಾನು ಇದು ಯಾವ ಅಳತೆ ಬೇಕಾರೆ ಅಂತ ಹೇಳ್ತೀನಿ. ಅಂದರೆ ನಾರ್ಮಲಾಗಿ ಒಂದು ಸರ್ಕಲ್ 11.5 ಇಂಚು ಇದೆ. ಅಂದರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ. ನಾನು ಜಸ್ಟ್ ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಮಾಡಿಕೊಂಡು ಅದಕ್ಕೆ ಕ್ವಿಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮಿಡ್ಲು ಪೀಸ್ ಬಂದಿರುತ್ತಲ್ಲ, ಅಲ್ಲಿ 1.5 ಇಂಚಿನಷ್ಟು ಇಲ್ಲಿ ಮಾರ್ಕನ್ನು ಮಾಡಬೇಕು. ಅಲ್ಲಿಂದ ಹೀಗೆ ಸ್ಟ್ರೈಟ್ ಆಗಿ ಮತ್ತೆ 1.5 ಇಂಚಷ್ಟು ಮಾರ್ಕನ್ನು ಮಾಡಬೇಕು. ಈ ಕಡೆನೂ ಅಷ್ಟೇ ಹೀಗೆ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕೊಬಿಡಬೇಕು. ನಾನಿಲ್ಲಿ ಏನು ಪಿನ್ಗಿನ್ ಏನು ಹಾಕ್ಕೊಳ್ದೆ ಕಟ್ ಮಾಡ್ತಾ ಇದ್ದೀವಲ್ಲ, ಅದಕ್ಕಾಗಿ ಆ ಸರ್ಕಲ್ ಬಟ್ಟೆ ಎಲ್ಲೂ ಬಿಟ್ಟು ಹೋಗದೇ ಇರೋ ರೀತಿಯಲ್ಲಿ ನೀವು ನೋಡಿಕೊಂಡು ಕಟ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಒಂದೊಂದು ಕಡೆ ಒಂದೊಂದು ಥರ ಬರೋ ಚಾನ್ಸಸ್ ಇರುತ್ತೆ. ನಿಧಾನ ಕಟ್ ಮಾಡ್ಕೊಳ್ಳಿ, ಅದಕ್ಕಿಂತ ಆ ಕಡೆ ಎಲ್ಲೂ ಹೋಗೋದು ಬೇಡ. ನಾವು ಸರ್ಕಲ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡು ಆದಮೇಲೆ ಈ ರೀತಿಯಾಗಿ ಆಗುತ್ತೆ. ನಾವೀಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಶೇಪ್ ಇದೆಯಲ್ಲ, ಸರ್ಕಲ್ ಶೇಪ್ ಏನಿದೆಯಲ್ಲ, ಅಲ್ಲಿ ನಾವು ಜಿಪ್ಪನ್ನು ಹಚ್ಕೊಬೇಕು. ಎರಡೂ ಕಡೆನೂ ಅಷ್ಟೇ ಜಿಪ್ಪನ್ನು ಹಚ್ಕೊಂಡು ತಗೊಂಡು ಬರ್ತೀನಿ. ಇಲ್ಲಿ ಯಾವ ಶೇಪ್ ಇದೆಯಲ್ಲ ಅದೇ ಶೇಪ್ ರೀತಿಯಲ್ಲೇ ನಾವು ಇದನ್ನು ಜಿಪ್ಪನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಎರಡು ಕಡೆಯೂ ಕೂಡ ಜಿಪ್ಪನ್ನು ಹೊಲ್ಕೊಂಡಾಯಿತು. ಈಗ ನಾವು ಇದಕ್ಕೆ ರನ್ನರನ್ನು ಹಾಕ್ಕೊಬೇಕು. ಒಂದು ರನ್ನರ್ ಸಾಕಾಗತ್ತೆ, ತುಂಬ ದೊಡ್ಡದಾಗಿ ಏನು ಇಲ್ಲ. ಫ್ರೆಂಡ್ಸ್, ನಾನು ರನ್ನರ್ ಹಾಕೋದು ಈಸಿಯಾಗಿ ಹೇಗೆ ಅಂದ್ಕೊಂಡು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಈಗ ನಾವೇನು ಮಾಡಬೇಕು ಅಂತಂದರೆ ಒಂದು ಸರಿ ಹಾಕಿ ತೆಕ್ಕೊಂಬಿಡ್ಬೇಕು, ಆವಾಗ ನಮಗೆ ಈಸಿಯಾಗಿ ಬರುತ್ತೆ. ಈಗ ಇನ್ನೊಂದು ಸರಿ ಹಾಕ್ಕೊಂಡು ಮಿಡ್ಲಲ್ಲಿ ನಿಲ್ಲಿಸ್ಕೊಬೇಕು. ನಾವು ಬಟ್ಟೆಯನ್ನು ಹಿಂದೆ ಮುಂದೆ ಮಾಡಿಕೊಂಡೇ ರನ್ನರನ್ನು ಹಾಕ್ಕೊಂಬಿಟ್ರೆ ಹೊಲಿಲಿಕ್ಕೆ ಇನ್ನೂ ಈಸಿಯಾಗಿ ಬರುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ, ಇದು ಕೂಡ ಹೀಗಿರುತ್ತಲ್ಲ, ಹೀಗೆ ಕಟ್ ಮಾಡ್ಕೊಂಡಿದ್ವಲ್ಲ, ಹೀಗೆ ಇಟ್ಕೊಂಡು
ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಮತ್ತು ಈ ಕಡೆನೂ ಅಷ್ಟೇ ಈ ಕಡೆ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು. ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸುತ್ತೆ, ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಈಗ ಎರಡೂ ಕಡೆಯೂ ಕೂಡ ಸ್ಟಿಚ್ ಆಯಿತು. ಎಕ್ಸ್ಟ್ರಾ ಸ್ವಲ್ಪ ಜಿಪ್ಪೆಲ್ಲ ಮುಂದೆ ಬಂದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಜಿಪ್ಪನ್ನು ಓಪನ್ ಮಾಡಿ ಪೌಚನ್ನು ಹಿಂದೆ ಮುಂದೆ ಮಾಡಬೇಕು. ತುಂಬ ಸಿಂಪಲ್ಲಾಗಿ ಬೇಗ ಹೊಲಿದು ಮುಗಿಸುವಂತಹ ಪೌಚು ನೋಡಿ. ಈ ರೀತಿಯಾದ ಪೌಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಮತ್ತು ಇಷ್ಟು ಸಣ್ಣದು ಅಂತಲೂ ಅನಿಸಿದ್ರು ಕೂಡ ನೋಡಿ, ಇಷ್ಟು ಅಗಲ ಬಂದಿರುತ್ತೆ ಒಳಗಡೆ. ನಮ್ಮ ಐಟಮ್ಗಳು ತುಂಬ ಹಿಡಿಸುತ್ತೆ ನೋಡಿ, ಎಷ್ಟು ದೊಡ್ಡಕ್ಕೆ ಇದೆ. ತುಂಬ ಐಟಮ್ಗಳೆಲ್ಲ ಹಿಡಿಸುತ್ತೆ. ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ಮತ್ತೆ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.